So in the figure, D is parallel to BC. D is parallel to BC. And if AD is X, they given the side AD length X and BD is Y. BD is Y. And A is M. A is M. And C is N. Then the correct relation among the following. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, AD ಮತ್ತು TB ಲೆಂತ್ ಹಾಗೆ AE ಮತ್ತು AC ಲೆಂತ್. ಸೊ ಈ ಲೆಂತ್ ಅನ್ನ ಕೊಟ್ಟು ನಿಮ್ಗೆ ಇದ್ರ ರಿಲೇಷನ್ ಹೇಳಿ ಅಂತ ಹೇಳಿದ್ರೆ, ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಈ ಸೈಡ್ಸಿನ ಲೆಂತ್ ಕೊಟ್ಟು ಇಲ್ಲಿ EC ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವೊಮ್ಮೆ AD ಮತ್ತು DB ಕೊಟ್ಟು EC ಕೊಟ್ಟು AE ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಈ ಒಂದು ರೇಷಿಯೋಸ್ ಅನ್ನ, ಈ ಸೈಡ್ಸ್ ಅನ್ನ ಕೊಟ್ಟಾಗ ನೀವು ಯಾವಾಗ್ಲೂ ಏನ್ ಯೂಸ್ ಮಾಡ್ಬೇಕು, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಯೂಸ್ ಮಾಡಿ ಅದರ ರೇಷಿಯೋಸ್ ಅನ್ನ ಬಳಸ್ಕೊಂಡು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, AE ಸೈಡ್ ಮತ್ತೆ EC ಸೈಡ್ ಕೊಟ್ಟಿರ್ತಾರೆ. ಈ DE ಪ್ಯಾರಲಲ್ ಲೈನ್ಸ್ ಇದೆ ಅಲ್ವಾ, ಸೊ DE ಪ್ಯಾರಲಲ್ ಟು BC. ಸೊ ಇದರಲ್ಲಿ DE ಕೊಟ್ಟು BC ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ, ಇಲ್ಲಾಂದ್ರೆ BC ಕೊಟ್ಟು DE ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆವಾಗ ನೀವೇನ್ ಮಾಡ್ಬೇಕು, ಯಾವಾಗ್ಲೂ ಕರೋಲರಿ ಆಫ್ ದಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಲ್ವಾ, ಸೊ ಅದನ್ನ ಯೂಸ್ ಮಾಡ್ಬೇಕು. ಸೊ ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಈ DE ಮತ್ತು BC ಅನ್ನ ಕೊಟ್ಟು AE ಸೈಡ್ ಅನ್ನ ಕೊಟ್ಟಿರ್ತಾರೆ, EC ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾವಾಗ ಈ ಪ್ಯಾರಲಲ್ ಲೈನ್ಸ್ ನ ವ್ಯಾಲ್ಯೂ ಫೈಂಡ್ ಔಟ್ ಕೊಟ್ಟು ಅದರ್ ಸೈಡ್ಸ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಕೊಡ್ತಾರಲ್ವಾ, ಸೊ ಆಗ ಯಾವಾಗ್ಲೂ ನೀವೇನ್ ಮಾಡ್ಬೇಕು, ಕರೋಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಬಳಸ್ಕೊಳ್ಬೇಕು. ಓಕೆ, ಸೊ ಇನ್ ದಿಸ್ ಕೇಸ್ ದೇ ಗಿವನ್ AD ಅಂಡ್ DB ಲೆಂತ್, AE ಅಂಡ್ EC ಲೆಂತ್. ಸೊ ಇಲ್ಲೇನ್ ಮಾಡ್ಬೇಕು, so they given AD and DB length, AE and EC length. So by using basic proportionality theorem ratios, that is AD divided by DB and AE divided by EC. So ಏನ್ ಹೇಳತ್ತಿಲ್ಲಿ, X divided by Y ಅಲ್ವಾ, ಸೊ ಅದೇ ರೀತಿ M divided by N. ಸೊ ಅದೇ ರೀತಿ ಇಲ್ಲಿ ರೇಷಿಯೋಸ್ ಅನ್ನ ನೋಡಿ, AE divided by EC ಎಷ್ಟಿದೆ, M and N ಅಲ್ವಾ, ಸೊ AE divided by AC. ಸೊ ಇಲ್ಲಿ ನಮ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಕೆಲವೊಂದು ರಿಲೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರುವ ರಿಲೇಷನ್ಸ್ ಅಲ್ಲಿ ಏನಿದೆ ನೋಡಿ, M plus N, M plus N, M plus N ಮ್ಯಾಕ್ಸಿಮಮ್ ಇದೆ ಅಲ್ವಾ. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ಕರೋಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ಅದರ ರೇಷಿಯೋಸ್ ಅನ್ನ ಬರೆಯೋಣ. ಸೊ ಏನಾಗುತ್ತೆ, ಬೈ ಯೂಸಿಂಗ್ corollary of basic proportionality theorem. So the ratio becomes AD divided by AB is equal to AE divided by AC ಆಗುತ್ತೆ. So which implies here AD is X divided by is M divided by M plus N. So ಇಲ್ಲಿ ಏನಾಯ್ತು ಹಾಗಾದ್ರೆ X divided by X plus Y which is equal to M divided by M plus N. So ಹಾಗಾದ್ರೆ ಯಾವ್ದಾಯ್ತು, D is the correct answer. X divided by X plus Y is equal to M divided by M plus N. D is the required answer. The correct relation among the following is D. Okay. So we'll go to the next question.